ಹನುಮಂತು ಅವರು ಇವಾಗ ಇನ್ನೊಂದು ರೀತಿಯ ಮಾತನ್ನು ಹೇಳಿ ಒಂದು ಸಂಚಲನವನ್ನೇ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಿಗ್ ಬಾಸಿಂದ ಹೊರಗಡೆ ಬಂದ ನಂತರ ಹನುಮಂತು ಅವರು ಮೊಟ್ಟ ಮೊದಲ ಪ್ರೋಗ್ರಾಮು ನಿನ್ನೆ ನಡೆಸ್ಕೊಟ್ರು. ಅದು ಚಿಕ್ಕಣವಿ ಅನ್ನುವಂಥ ಊರು, ಹಾವೇರಿ ಡಿಸ್ಟಿಕ್ನಲ್ಲಿ ಬರತಕ್ಕಂಥ ಊರು. ಅಲ್ಲಿ ಸ್ಟೇಜ್ ಪ್ರೋಗ್ರಾಮ್ನಲ್ಲಿ ಇವರು ಭಾಗವಹಿಸಿದರು. ಅಲ್ಲಿ ಸುಮಾರು ವಿಚಾರಗಳನ್ನು ಹಂಚ್ಕೊಂಡ್ರು. ಅದರಲ್ಲಿ ಬಿಗ್ ಬಾಸಿಂದ ಏನು 50 ಲಕ್ಷ ಬರಬೇಕಾಗಿತ್ತು, ಆ ಒಂದು ಅಮೌಂಟ್ ಬಗ್ಗೆನೂ ಕೂಡ ಮನಸ್ಸು ಬಿಚ್ಚಿ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಅಂದಾಗೆ ಈ ಚಿಕ್ಕಣಬಿಲಿ ಇವರು ಮೊಟ್ಟ ಮೊದಲ ಡೈಲಾಗ್ ಹೇಳ್ತಕ್ಕಂಥದ್ದು, ನಾನು ಚಿಕ್ಕಣಬಿಗೆ ಬಂದನವೇ ಅಂದ್ಕೊಂಡು ಜೋರಾಗಿ ಕೂಗಿ ಎಲ್ಲರನ್ನು ಸಂತಸಗೊಳಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಎಸ್, ಅಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಯಾಕ್ರಿ ನಿಮ್ಮ ದೋಸ್ತನ್ನು ಬಿಟ್ಟು ಬಂದಿದ್ದೀರಿ, ದೋಸ್ತ್ ಎಲ್ರಿ, ದೋಸ್ತ್ ಬಂದಿಲ್ವಲ್ರಿ ಅಂತ ಕೇಳಿದರೆ ಹನುಮಂತು ಅವರು ಹೇಳ್ತಕ್ಕಂಥದ್ದು ಒಂದೇ, ನಮ್ಮ ದೋಸ್ತ ಬಾಯ್ಸ್ ವರ್ಸಸ್ ಗರ್ಲ್ಸ್ ಏನು ಶೋ ನಡೀತಾ ಇದೆ ಕಲರ್ಸ್ ಕನ್ನಡದಾಗ, ಅದಕ್ಕೆ ರಿಹರ್ಸಲ್ ಮಾಡೋಕತ್ಯಾನ, ಅದಕ್ಕೆ ಅವ್ನು ಬಂದಿಲ್ಲ, ನಾನು ಒಬ್ಬನೇ ಬಂದಿದ್ದೀನಿ ಅಂದ್ಕೊಂಡು ಹೇಳ್ತಾನೆ. ಆನಂತರ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾನೆ. ಅಲ್ಲಿ ಆ್ಯಂಕರು ಏನು ಮೈಕ್ ಇಟ್ಕೊಂಡಿದ್ನೋ ಅವನು ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾನೆ, ನಿಮ್ಮ ಮದುವೆಯ ಬಗ್ಗೆ ಬಿಗ್ ಬಾಸ್ನಲ್ಲಿ ಮನಸ್ಸು ಬಿಚ್ಚಿ ಮಾತಾಡಿದ್ರಿ, ಈಗ ನಮ್ಮ ಹಾವೇರಿ ಡಿಸ್ಟಿಕ್ನಾಗ ಇದ್ದೀರಾ, ಈ ಮದುವೆ ಯಾವಾಗ ಮಾಡ್ಕೊಳ್ತೀರಿ ಹೇಳ್ರಿ ಅಂತ ಕೇಳ್ತಾರೆ. ಹನುಮಂತು ಆ್ಯಕ್ಚುಲಿ ಅಲ್ಲೂ ಕೂಡ ಒಂಥರ ಫನ್ನಿ ರೀತಿ ಆನ್ಸರ್ ಮಾಡ್ತಾನೆ. ಅವನ ಮಾತುಗಳೇ ಯಾವಾಗವಾಗ ಕಚಗುಳಿ ಕೊಡ್ತಾ ಇರ್ತವೆ. ಹನುಮಂತು ಹೇಳ್ತಕ್ಕಂಥದ್ದು, ತಾಳಿ ಕಟ್ಟಿದಾಗ ಆಗತ್ತೆ ರೀ ಮದುವೆ ಅಂತಂತಾನೆ. ಆನಂತರ ಎಲ್ಲರೂ ನಗಾಡ್ತಾರೆ. ಆ್ಯಕ್ಚುಲಿ ಮುಂದ್ಗಡೆ ಏನು ಸ್ಟೇಜಲ್ಲಿ ಕೂತಿರ್ತಾರೋ ಸ್ಟೇಜ್ ಕೆಳಗಡೆ ಎಲ್ಲ ಜನ ನಗಾಡ್ತಾರೆ. ಎಸ್, ಈ ರೀತಿಯಾದ ಫನ್ನಿಯನ್ನು ಮಾಡ್ತಾನೆ. ಈಗ ನೋಡಿ, ಹನುಮಂತು ಅವರು ಇಲ್ಲಿ ಇನ್ನೊಂದು ವಿಚಾರವನ್ನು ಬಿಚ್ಚಿಡ್ತಾರೆ. ಅದೇನಪ್ಪ ಅಂತಂದರೆ, ಬಿಗ್ ಬಾಸ್ನಿಂದ ಬಂದಂಥ 50 ಲಕ್ಷ ಇನ್ನೂ ಕೂಡ ಈತನ ಕೈ ಸೇರಿಲ್ಲ. ಎಸ್, ನೀವು ಕಳೆದ ಬಾರಿ ಸೀಸನ್ 10ರಲ್ಲಿ ನೀವು ನೋಡಿರ್ಬೋದು, 10ರಲ್ಲೂ ಕೂಡ ಕಾರ್ತಿಕ್ ಮಹೇಶ್ ಅವ್ರು ಗೆದ್ದಾಗ ಇದೇ ರೀತಿ ಆಗಿತ್ತು. ಅವ್ರಿಗೂ ಕೂಡ ತಿಂಗಳನ್ಗಟ್ಟಲೆ ಆಗಿದ್ರೂ ಕೂಡ ಬಿಗ್ ಬಾಸ್ ಅವರು ಕೊಡಬೇಕಾಗಿದ್ದಂಥ 50 ಲಕ್ಷವನ್ನು ಕೊಟ್ಟೇ ಇರಲಿಲ್ಲ. ತುಂಬ ತಿಂಗಳುಗಳೇ ಮಾಡಿಬಿಟ್ಟಿದ್ರು. ಎಸ್, ಅದು ಹೆಂಗೆ ಅಂತಂದರೆ ಮಹೇಶ್ ಅವ್ರಿಗೆ ಬರುತ್ತೋ ಬರಲ್ವೋ ಅನ್ನೋ ಒಂದು ಕನ್ಫ್ಯೂಷನ್ ಥರನೇ ಇತ್ತು. ಆದರೆ ಇಲ್ಲಿ ಹನುಮಂತು ಕೂಡ ಇವತ್ತು ನಿನ್ನೆ ಆ ಒಂದು ಪ್ರೋಗ್ರಾಮ್ನಲ್ಲಿ 50 ಲಕ್ಷದ ಬಗ್ಗೆ ಮಾತಾಡಿದ್ದಾನೆ. ಆ್ಯಂಕರ್ ಕೇಳ್ತಾರೆ, ಬಂದಂಥ 50 ಲಕ್ಷದಿಂದ ಏನು ಮಾಡ್ತೀರಿ ಅಂತ ಕೇಳಿದಾಗ ಹನುಮಂತು ಅವರು ಹೇಳ್ತಾರೆ, 50 ಲಕ್ಷ ಇನ್ನೂ ಬಂದಿಲ್ಲರಿ, ಇನ್ನೂ ತಡವಾಗುತ್ತೆ, ಬಂದಮೇಲೆ ನಿಮ್ಗೆ ಹೇಳ್ತೀನಿ ರೀ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾನೆ. ಅಂದರೆ ಹನುಮಂತು ಅವನು ಕೂಡ ಏನು ಗೆದ್ದುಬಿಟ್ಟಿದ್ದೀನಿ, ಬೇಗನೆ ಬಂದುಬಿಡುತ್ತೆ. ತುಂಬ ಜನ ಹಾಗೆ ತಿಳ್ಕೊಂಡಿರ್ತಾರೆ. ಹೊರಗಡೆ ಜನನು 50 ಲಕ್ಷ ಗೆದ್ದ ತಕ್ಷಣ ಮನೆಗೆ ಬಂದುಬಿಡುತ್ತೆ ದುಡ್ಡು ಅಂತ ಅಂದ್ಕೊಂಡಿರ್ತಾರೆ. ಈ ಗೆಲ್ಲುವಂಥ ಹನುಮಂತು ಅವರಾಗಿರ್ಬೋದು, ಯಾರೇ ಆಗಿರಲಿ, ಅವರು ಕೂಡ ಗೆದ್ದ ತಕ್ಷಣ ಎಲ್ಲೋ ಚೆಕ್ ಕೊಟ್ಬಿಡ್ತಾರೆ, ಅಥವಾ ಮನೆಗೆ ತಂದು ಕೊಟ್ಬಿಡ್ತಾರೆ ದುಡ್ಡು, ಅಥವಾ ಬ್ಯಾಂಕಿಗೇನೋ ವರ್ಗಾವಣೆ ಮಾಡಿಬಿಡ್ತಾರೆ. ಈ ರೀತಿಯಾದ ಒಂದು ಕಲ್ಪನೆ ಇದ್ದೇ ಇರುತ್ತೆ. ಆದರೆ ಬಿಗ್ ಬಾಸ್ನವರು ಅವ್ರದ್ದೇ ಆದ ಒಂದು ಟರ್ಮ್ಸ್ ಕಂಡೀಷನ್ಸ್ ಇರುತ್ತೆ. ಅಲ್ಲಿ ಏನೇನು ಯಾವ್ಯಾವುದು ಈಗೆಲ್ಲ ಏನು ಇದರಲ್ಲಿ ಇದೆಲ್ಲ ಕಟ್ಟಾಗುತ್ತೆ. GST ಆಗಿರ್ಬೋದು, ಟ್ಯಾಕ್ಸ್ಗಳಾಗಿರ್ಬೋದು, IT ಟ್ಯಾಕ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಕಟ್ಟಾಗುತ್ತೆ. ಇವೆಲ್ಲವೂ ಕಟ್ಟಾಗಿ ಆನಂತರ ಏನೋ ಒಂದು 38 ಲಕ್ಷ ಏನೋ ಬರುತ್ತೆ ಅಂತ ಹೇಳ್ತಾರೆ. ಅಷ್ಟು ಅಮೌಂಟು 50ರಲ್ಲಿ ಅಷ್ಟು ಅಮೌಂಟು ನಮ್ಮ ಹನುಮಂತು ಅವರಿಗೆ ಬರ್ಬೋದು. ಅದು ತುಂಬ ತಿಂಗಳುಗಳೇ ತೆಗೆದುಕೊಳ್ಳುತ್ತೆ. ಅವ್ರದ್ದೇ ಆದ ಒಂದು ಕಂಡೀಷನ್ ಇರುತ್ತೆ ಕಲರ್ಸ್ ಕನ್ನಡದವ್ರದ್ದು. ಅದೆಲ್ಲವನ್ನು ಕೂಡ ಫಾಲೋ ಅಪ್ ಆಗಿ ತುಂಬ ತಿಂಗಳುಗಳ ನಂತರ ಆ ಒಂದು ದುಡ್ಡು ಬರುತ್ತೆ. ಆ ದುಡ್ಡಿಂದ ನೀವು ನೋಡಿರ್ಬೋದು ಹನುಮಂತು ಅವರು ಏನು ಮಾಡ್ತಾರೆ ಅಂತ ಈಗಾಗಲೇ ಹೇಳಿದ್ದಾರೆ. ಒಂದು ಈಗಿರ್ತಕ್ಕಂಥ ಒಂದು ಮನೆ, ಅಂದರೆ ಅದು ಸೀಟ್ ಮನೆ, ಆ ಮನೆಯನ್ನು ಕೆಡವಿ ಒಂದು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರು ಮನೆಯನ್ನು ಕಟ್ತೀನಿ ಅಂತ ಹನುಮಂತು ಅವರು ಒಂದು ಒಳ್ಳೆ ಚೆಂದಾಗಿರ್ತಕ್ಕಂಥ ಮನೆಯನ್ನು ಕಟ್ತೀನಿ ಅಂತ ಹೇಳಿದ್ದಾರೆ. ಬೇಕೇ ಬೇಕು. ಈಗ ಇತ್ತೀಚಿನ ದಿನಗಳಲ್ಲಿ ಒಂದು ಒಳ್ಳೆ ಮನೆ ಮಾಡ್ತೀನಿ ಅಂದ್ರೂ ಒಂದು 20, 25, 30 ಲಕ್ಷದವರೆಗೂ ಬೇಕೇ ಬೇಕು. ಹಳ್ಳಿಗಳಲ್ಲೂ ಕೂಡ ಏನು ಎಲ್ಲ ಸಿಮೆಂಟ್ ಆಗಿರ್ಬೋದು, ಸಿಮೆಂಟ್ ಒಂದೇ ರೇಟ್ ಇರುತ್ತೆ, ಮರಳಾಗಿರ್ಬೋದು, ಇಟ್ಟಿಗೆ ಆಗಿರ್ಬೋದು, ಇವೆಲ್ಲವೂ ಕಡಿಮೆ ಬಂದುಬಿಡುತ್ತೆ ಅನ್ನೋದು ತಪ್ಪು. ಅಲ್ಲೂ ಕೂಡ ಇವಾಗೆಲ್ಲ ರೇಟ್ಗಳು ಗಗನಕ್ಕೆ ಏರಿವೆ ಅಂತಾರಲ್ಲ, ಆ ರೀತಿ ಗಗನ ಚುಂಬಿಸ್ತೇವೆ ಎಲ್ಲ ರೇಟ್ಗಳು. ಹಾಗಾಗಿ ಇನ್ನು ಸ್ವಲ್ಪ ಒಂದು ಮದುವೆ ಆಗಬೇಕು ಅಂದರೆ, ಈಗ ಅವನು ಸೆಲೆಬ್ರಿಟಿ ರೀತಿಯಾಗಿದ್ದಾನಲ್ವ, ಇನ್ನು ಮದುವೆ ಆಗಬೇಕು ಅಂತಂದರೆ ಇನ್ನೂ ಒಂದು 10 ಲಕ್ಷ
15 ಲಕ್ಷ ಬೇಕೇ ಬೇಕಾಗುತ್ತೆ. ಇಲ್ಲ ಸಿಂಪಲಾಗಿ ಆಗ್ತೀನಿ ಅಂದ್ರೆ ಒಂದು 2-3 ಲಕ್ಷದಲ್ಲೆಲ್ಲ ಮದುವೆಯಾಗಿ ಮುಗಿಸ್ಬೋದು. ಈ ರೀತಿ ಹನುಮಂತವರು ತಮ್ಮ 50 ಲಕ್ಷದಿಂದ ಈ ರೀತಿ ತಮ್ಮ ಕೆಲಸವನ್ನು, ತಮ್ಮ ಜೀವನವನ್ನು ಸುಧಾರಿಸ್ಕೊಳ್ಳೋಕ್ಕೆ ಹೊರಟಿದ್ದಾರೆ. ಬಿಗ್ ಬಾಸು ಕೂಡ ಬೇಗ ಹನುಮಂತು ಅವರು ಕಷ್ಟದಲ್ಲಿದ್ದಾರೆ, ಬೇಗ ಅವರಿಗೆ ದುಡ್ಡು ಕೊಡಲಿ. ಹಾಗೆ ಕಾರ್ EMIಗಳು ಕೂಡ ಅವರು ಕಟ್ಟಬೇಕಾಗಿದೆ, ಅವ್ರಿಗೂ ಅವ್ರದ್ದೇ ಆದ ಸಮಸ್ಯೆಗಳಿದೆ. ಹಾಗಾಗಿ ಬೇಗ ಒಂದು ಸ್ವಲ್ಪ ದುಡ್ಡು ಕೊಟ್ಟರೆ ಬಿಗ್ ಬಾಸ್ನವರು ಬಡವರ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಅಂತ ನಾವು ಕೂಡ ಭಾವಿಸ್ತೇವೆ. ನಿಮ್ಗೇನು ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ.